ಶರಣರು ಪರ್ಯಾಯ ಸಾಮಾಜಿಕ ವ್ಯವಸ್ಥೆಗೆ ಪ್ರತಿಪಾದನೆಯನ್ನು ಮಾಡಿದರು. ಅಂಬೇಡ್ಕರ್ ಕೂಡ ಪ್ರಯತ್ನ ಮಾಡಿದ್ರು ಬದಲಾವಣೆ ಮಾಡಲಿಕ್ಕೆ. ಹಾಗಾಗಿಯೇ ಹಿಂದೂ ಧರ್ಮ ಬಿಟ್ಟು ಬೌದ್ಧ ಧರ್ಮಕ್ಕೆ ಕೊಟ್ಟದ್ದು. ನನಗೆ ಈ ಅಸಮಾನತೆ ಹೋಗಿ ಮನುಷ್ಯತ್ವ ಇರತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು. ಅಸಮಾನತೆ ಹೋಗಬೇಕು, ಜಾತಿ ಹೋಗಬೇಕು, ಸಂಸ್ಕೃತಿ ಹೋಗಬೇಕು, ಭಾಷೆ ಇವೆಲ್ಲವೂ ಕೂಡ ಅದರ ಮೇಲೆ ಅಸಮಾನತೆ ಆಗಬಾರ್ದು. ಸೊ ನಾವೆಲ್ಲರೂ ಮುಖ್ಯವಾಹಿನಿಗೆ ಬರಬೇಕು, ಎಲ್ಲರೂ ಕೂಡ. ಮತ್ತು ಎಲ್ಲರೂ ಮನುಷ್ಯರಾಗಿ ಬಾಳ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು. ಇದರಲ್ಲಿ ಮೊದಲಿಂದ ಕೂಡ ನಾನು ಇತಿಹಾಸದಿಂದ ಕಲ್ತಿರ್ತಕ್ಕಂಥ ಪಾಠ ಇದು. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಗಾಂಧೀಜಿ ಇರ್ಬೋದು, ಲೋಹಿಯಾ ಇರ್ಬೋದು, ಇವರಿಂದ ಕಲ್ತಿರ್ತಕ್ಕಂಥ ಪಾಠಗಳು ಇವು. ಸೊ ಇವರ ವಿಚಾರಧಾರೆಯಿಂದ ಈ ಬದಲಾವಣೆ ಸಮಾಜದಲ್ಲಿ ಆಗದೆ ಹೋದರೆ ಸಮಾಜ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂಥೇಳಿ 94-95ರಿಂದ ಈಗ ಮೊರಾರ್ಜಿ ಶಾಲೆಗಳನ್ನು ನಾನು 94-95ರಲ್ಲೇ ಪ್ರಾರಂಭ ಮಾಡಿದೆ. ಯಾಕಂದರೆ ದಲಿತ ಸಂಘಟನೆಗಳ ಜೊತೆ ನನ್ನ ಸಂಪರ್ಕ ಇತ್ತು. ದಲಿತ ಸಂಘಟನೆಗಳು ಹೇಳ್ತಿದ್ದವು, ನಮಗೆ ಸಾರಾಯಿ ಅಂಗಡಿಗಳು ಬೇಡ, ವಸತಿ ಶಾಲೆಗಳು ಬೇಕು ಅಂತ ಹೇಳ್ತಿದ್ರು ಆಗ. ಸೊ ಆ ಥರದವು ಸುಮಾರು ಒಂದು 50. ಈ ಸಾರಿ ಅದಕ್ಕೆ 20 ಹೋಬಳಿಗಳಲ್ಲಿ ಎಲ್ಲಿಲ್ಲ ಅಲ್ಲಿ ವಸತಿ ಶಾಲೆಗಳನ್ನು ಮಾಡಬೇಕು ಅಂತ ಘೋಷಣೆ ಮಾಡಿದ್ದೀವಿ ನಾವು. ಯಾಕಂತಂದರೆ ಶೂದ್ರರ ಮಕ್ಕಳು, ಹಳ್ಳಿಗಾಡಿನ ಮಕ್ಕಳಿಗೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಒಳ್ಳೆಯ ಶಿಕ್ಷಣ ಸಿಕ್ಕಿದಾಗ ಮಾತ್ರ ವೈಚಾರಿಕತೆ ಬೆಳೆಯೋದು, ವೈಜ್ಞಾನಿಕವಾಗಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಯಾವಾಗ ನೀವು ವೈಜ್ಞಾನಿಕವಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರಿ, ಮನುಷ್ಯತ್ವ ತಾನಾಗಿ ಬೆಳೀತದೆ. ಮನುಷ್ಯನಿಗೆ ಮನುಷ್ಯತ್ವ ಇಲ್ಲದೆ ಹೋದರೆ ಅವನು ಮನುಷ್ಯನೇ ಅಲ್ಲ, ಅವನು ಪ್ರಾಣಿಗೆ ಸಮಾನ ಅಂತ ಕರಿಬೇಕಾಗುತ್ತೆ. ಯಾಕಂದರೆ ಪ್ರಾಣಿಗಳಿಗೆ ಯೋಚನೆ ಮಾಡೋ ಶಕ್ತಿ ಇಲ್ಲ, ಮನುಷ್ಯನಿಗೆ ಯೋಚನಾ ಶಕ್ತಿ ಇದೆ. ಸೊ ಈ ಕಾರಣದಿಂದ, ಈ ಹಿನ್ನೆಲೆಯಿಂದ ನಾನು ನಮ್ಮ ಎಲ್ಲ ಬಜೆಟ್ಗಳಲ್ಲೂ ಕೂಡ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ, ಸಮಾಜದಲ್ಲಿ ಭ್ರಾತೃತ್ವ ನಿರ್ಮಾಣ ಮಾಡ್ತಕ್ಕಂಥ, ಇದನ್ನು ಅವತ್ತಿನಿಂದಲೂ ಕೂಡ ಇವತ್ತಿನವರೆಗೂ ಕೂಡ ನನ್ನ 15 ಬಜೆಟ್ಗಳಲ್ಲೂ ಕೂಡ ಇವುಗಳನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ, ಈ ಲಕ್ಷಣಗಳನ್ನು ಕಾಣಲಿಕ್ಕೆ ಸಾಧ್ಯ. ಅತೀಕ್ ಅವರೇ, ನಮ್ಮ ಸರ್ಕಾರದ ಪರವಾಗಿ ನಾವೆಲ್ಲ ಮಿನಿಸ್ಟರ್ಸ್ ಕೂತಿದ್ದೀವಿ, ಚೀಫ್ ಮಿನಿಸ್ಟರ್ ಇದ್ದಾರೆ. ಚೀಫ್ ಮಿನಿಸ್ಟ್ರು ಭಾಳ ಹತ್ತಿರದಿಂದ ನೀವು ನೋಡಿದ್ದೀರಿ. ನಮಗೆ ಭಾಳ ಇವತ್ತಿನ ಬಜೆಟ್ ಭಾಳ ಅತಿ ಹೆಚ್ಚು ಶಕ್ತಿ ತುಂಬಿದೆ. ನಾನು ಒಂದು ಶ್ಲೋಕ ನಂಗೆ ನೆನಪು ಬರ್ತದೆ, ಅರ್ಚಕಸ್ಯ ಪ್ರಭಾವಿನ ಶಿಲಾದ್ಭೂತಿ ಶಂಕರ ಅಂತ. ಅಂದರೆ ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರನ ಕಾಣಬಂದಿದೆ. ಹಂಗೆ ಪೂಜಾರಿ ಇಲ್ಲದೆ ನಾವು ದೇವ್ರಕ್ಕೆ ಏನೂ ಮಾಡೋಕ್ಕಾಗಲ್ಲ. ಹಂಗೆ ನೀವಿಲ್ಲದೆ ನಮ್ಮ ಬಜೆಟ್ ಏನೂ ನಡೀತಿರಲಿಲ್ಲ. ಸೊ ಅದಕ್ಕೆ ನಿಮಗೊಂದು ಥ್ಯಾಂಕ್ಸು. ಎರಡನೇದು, ಹೌ ಯು ಫೈಂಡ್ ಇಟ್ ಟು ಮ್ಯಾನೇಜ್ ದಿಸ್ ಪ್ರಾಬ್ಲಮ್. ಯಾಕೆಂದರೆ ಅಪೋಸಿಷನ್ ಪಾರ್ಟಿಯವರೆಲ್ಲ ಬಡ್ಕೊಳ್ತಾ ಇರಲ್ಲ, ಆಗಲ್ಲ, ಸಾಧ್ಯ, ಫೇಲ್ ಆಗೋಗ್ಬಿಡ್ತೀರಾ ಅಂತೀರ. ಹೌ ದಿಸ್ ಈಸ್ ಪಾಸಿಬಲ್? ಕ್ಯಾನ್ ಯು ಟೆಲ್ ದಿ ಸೀಕ್ರೆಟ್ ಆಫ್ ದಿಸ್ ಬಜೆಟ್ ಆ್ಯಂಡ್ ಸಕ್ಸಸ್? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.